ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಧರ್ಮಪಿತ ಅಪ್ಪ ಬಸವ ತಂದೆಯ ಒಂದು ವಚನವನ್ನು ನಾವು ನೋಡೋಣ. ಲಿಂಗ ಜಂಗಮದ ಹೆಸರಿನಿಂದ ಕಾಯಕವ ಮಾಡಿ, ಲಿಂಗ ಜಂಗಮದ ಹೆಸರಿನಿಂದ ಕಾಯಕವ ಮಾಡಿ, ಗುರು ಚರಣಕ್ಕೆ ವಂಚಿಸಿ ತಂದೆ ತಾಯಿ ಬಂಧು ಬಳಗ ಹೆಂಡಿರು ಮಕ್ಕಳು ಒಡ ಹುಟ್ಟಿದವರೆಂದು, ಗುರು ಚರಣಕ್ಕೆ ವಂಚಿಸಿ ತಂದೆ ತಾಯಿ ಬಂಧು ಬಳಗ ಹೆಂಡಿರು ಮಕ್ಕಳು ಒಡ ಹುಟ್ಟಿದವರೆಂದು, ಸಮಸ್ತ ಪದಾರ್ಥವ ಭಾಗವ ಮಾಡುವನೊಬ್ಬ ಭಕ್ತದ್ರೋಹಿ ಲಿಂಗದೇವ. ಸಮಸ್ತ ಪದಾರ್ಥವ ಭಾಗವ ಮಾಡುವನೊಬ್ಬ ಭಕ್ತದ್ರೋಹಿ ಲಿಂಗದೇವ. ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಸ್ವಾಮಿಗಳು ಅಂದ್ಕೊಂಡಿರ್ತಾರಲ್ಲ ಅವರಿಗೆ, ಮತ್ತು ಏನೋ ಒಂದು ಸಮಾಜ ಸುಧಾರಣೆ ಮಾಡ್ತೇವೆ ಅಂತ ಹೇಳಿ ಹೊರಟಿರ್ತಾರಲ್ಲ ಅವರಿಗೆ, ಸಮಾಜ ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಏನು ಕೆಲವು ಜನ ಸಾಮಾಜಿಕ ಕಾರ್ಯದಲ್ಲಿನೇ ತೊಡಕೊಂಡು ಅಲ್ಲಿ ಇರ್ತದಾರಲ್ಲ ಅಂಥವರಿಗೆ ಒಂದು ಈ ವಚನವನ್ನು ಇಲ್ಲಿ ಹೇಳ್ತಿದ್ದಾರೆ. ಅವರು ಏನು ಹೇಳ್ತಿದ್ದಾರೆ ಅಂದ್ರೆ, ಲಿಂಗ ಜಂಗಮದ ಹೆಸರಿನಿಂದ ಕಾಯಕವ ಮಾಡಿ. ಅಂದರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ದೇವಸ್ಥಾನ ಇರ್ಬೋದು, ಒಂದು ಮಠ ಇರ್ಬೋದು, ಒಂದು ಏನೋ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅಲ್ಲಿ ಕೆಲವು ಜನ ಹಿರಿಯರಂತ ಮಾಡಿರ್ತಾರೆ, ಪಂಚರು ಅಂತ. ಹಾಗೆ ಒಂದು ಮಠದಲ್ಲಿ ಒಬ್ಬ ಸ್ವಾಮಿಯನ್ನು ಪೀಠಕ್ಕೆ ಕುಂಡ್ರಿಸಿದ್ದಾರೆ. ಈ ಮಠದ ಪೀಠಾಧ್ಯಕ್ಷ, ಈ ಮಠದ ಅಧಿಕಾರಿ ಅಂತ ಹೇಳಿ ಏನು ಮಾಡಿರ್ತಾರಲ್ಲ, ಇಲ್ಲಿ ಅವ್ರು ಏನು ಮಾಡ್ತಾರಂದ್ರೆ, ಲಿಂಗ ಜಂಗಮದ ಹೆಸರಿನಿಂದ ಅಲ್ಲಿ ದೇವರ ಕೆಲಸ ಮಾಡ್ತೇವೆ, ನಾವು ಸಮಾಜದ ಕೆಲಸ ಮಾಡ್ತೇವೆ, ಅದಕ್ಕೆ ನಾವು ಒಂದು ದೊಡ್ಡ ಜಾತ್ರೆ ಇಟ್ಕೊಂಡಿದ್ದೀವಿ, ಮತ್ತು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಮತ್ತು ನಾವು ದೇವ್ರ ಕಾರ್ಯ ಮಾಡ್ತಾಯಿದ್ದೇವೆ, ಮತ್ತು ಅನೇಕ ಸಮಾಜಕ್ಕೆ ಹಿತವಾದಂಥ ಒಂದು ಕಾರ್ಯಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅಲ್ಲೇನು ಅವರು ಕಾಣಿಕೆ ಅನ್ಬೋದು ಅಥವಾ ವಂತಿಕೆ ಅನ್ಬೋದು, ಯಾವುದೋ ಒಂದು ರೂಪದಲ್ಲಿ ಅಲ್ಲಿ ಅವರು ಸಂಗ್ರಹ ಮಾಡ್ತಾರೆ ಹಣವನ್ನು, ಧನವನ್ನು ಎಲ್ಲ ಜನರ ಕಡೆ. ಎಲ್ಲ ಜನರಿಗೂ ಅಲ್ಲೇನು ಮಾಡ್ತಾರೆ ಅಂದ್ರೆ, ಅವರು ಕಾಡಿ ಬೇಡಿ ಇಲ್ಲ ನಾವು ಇಲ್ಲಿ ದೇವಸ್ಥಾನ ಕಟ್ತಾ ಇದ್ದೇವೆ, ಇಲ್ಲಿ ಮಠ ಕಟ್ತಾ ಇದ್ದೇವೆ, ಹಾಗೆ ಮಠದಾಗ ನಾವು ದಾಸೋಹ ಮಾಡ್ತೇವೆ, ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ಜನರನ್ನ ಒಂದು ಕಾಡಿ ಬೇಡಿ ಅಲ್ಲಿ ಧನವನ್ನು ಅವರು ಸಂಗ್ರಹಣೆ ಮಾಡ್ತಾ ಇರ್ತಾರೆ. ಹಾಗೆ ಸಂಗ್ರಹಣೆ ಮಾಡಿದ್ದಂಥದ್ದನ್ನು ಅದನ್ನು ಸದ್ಬಳಕೆ ಮಾಡದೆ ಅಂದರೆ ಗುರು ಚರಣಕ್ಕೆ ವಂಚಿಸಿ, ಅಲ್ಲೇನು ತಾವು ಹೇಳಿರ್ತಾರಲ್ಲ, ನಾವು ಇಂತಿಂಥ ಕಾರ್ಯಗಳನ್ನು ಮಾಡ್ತೇವೆ, ನೀವು ಕಾಣಿಕೆ ಕೊಡ್ರಿ, ನೀವು ದಾಸೋಹ ಮಾಡಿರಿ, ದಾನ ಮಾಡಿರಿ ಅಂಥೇಳಿ ಏನಲ್ಲಿ ಸಂಗ್ರಹಣೆಯನ್ನು ಮಾಡಿರ್ತಾರೆ. ದವಸ ಇರ್ಬೋದು, ಧಾನ್ಯ ಇರ್ಬೋದು, ಮತ್ತು ಹಣ ಇರ್ಬೋದು, ಯಾವುದೇ ಒಂದು ರೂಪದಲ್ಲಿ ಅಲ್ಲಿ ಆ ಭಕ್ತರು ಕೊಟ್ಟಿರ್ತಾರೆ ಅದಕ್ಕೆ. ಯಾಕಂದ್ರೆ ನಮಗೂ ಈ ಕಾರ್ಯದಲ್ಲಿ ಕಾಣಿಕೆ ಕೊಟ್ಟ ನಮಗೂ ಸ್ವಲ್ಪ ಏನೋ ಪುಣ್ಯ ಬರ್ತದೆ ಅನ್ನೋ ಒಂದು ಭಾವನೆಯಿಂದಲೂ ಕೊಡೋರು ಕೆಲವು ಜನ ಇರ್ತಾರೆ. ಇನ್ನು ಕೊಡದೇ ಹೋದರೆ ಆ ದೇವರು ಏನು ಮಾಡ್ತಾನೋ ಏನೋ, ಆ ಸ್ವಾಮಿಯಲ್ಲಿ ಶಾಪ ಕೊಡ್ತಾನೋ ಏನೋ ಅಂತ ಹೇಳಿ ಅಂಜಿ ಕೊಡೋರು, ಇನ್ನು ಭಯದಿಂದ ಕೊಡೋರು ಇನ್ನೂ ಕೆಲವು ಮಂದಿ ಅಲ್ಲಿ ಕೊಟ್ಟಿರ್ತಾರೆ. ಯಾವುದೋ ಒಂದು ರೂಪದಲ್ಲಿ ಅಲ್ಲಿ ಅವರು ಸಹಾಯ ಮಾಡಿರ್ತಾರೆ, ಅವರು ಕಾಣಿಕೆ ಕೊಟ್ಟಿರ್ತಾರೆ. ಆದರೆ ಅದನ್ನು ಮತ್ತೆ ಈ ಸಮಾಜ ಮುಖಂಡರು ಇರ್ಬೋದು, ಮಠದ ಸ್ವಾಮಿ ಇರ್ಬೋದು, ಪೂಜಾರಿ ಇರ್ಬೋದು, ಪುರೋಹಿತ ಇರ್ಬೋದು, ಅದು ಒಂದು ಧಾರ್ಮಿಕ ಕಾರ್ಯದ ನೆಪದಲ್ಲಿ ಅದನ್ನು ಸಂಗ್ರಹ ಮಾಡಿ ಮತ್ತೆ ಧಾರ್ಮಿಕ ಕಾರ್ಯಗಳಿಗಾಗಿ ಅದನ್ನು ಬಳಸದೆ ಆತ ಏನು ಮಾಡ್ತಾನಂದ್ರೆ, ತಂದೆ ತಾಯಿ ಬಂಧು ಬಳಗ ಹೆಂಡಿರು ಮಕ್ಕಳು ಒಡ ಹುಟ್ಟಿದವರೆಂದು. ಅಂದರೆ ಆ ಬಂಧುದ್ರಾಗನ ಸ್ವಲ್ಪ
ಹೆಂಡತಿಗೆ ಒಂದು ಸ್ವಲ್ಪ ಇರಲಿ, ಮಕ್ಕಳಿಗೆ ಒಂದು ಸ್ವಲ್ಪ ಇರಲಿ, ತಂದೆ ತಾಯಿಗಳಿರಲಿ, ಅಣ್ಣ ತಮ್ಮಗಳು ಇರಲಿ, ನಮ್ಮ ಬಂಧು ಬಳಗಕ್ಕೆ ಒಂದಿಷ್ಟಿಟ್ಟು ಇರಲಿ. ಈಗ ಸಾಮಾನ್ಯವಾಗಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಈ ದಿನಮಾನದಲ್ಲಿ ನೋಡ್ತಾ ಇದ್ದೇವೆ. ಯಾಕಂತ ಕೇಳಿದರೆ ಈ ದೊಡ್ಡ ದೊಡ್ಡ ಮಠಗಳಲ್ಲಿ ಅಲ್ಲಿ ಆ ಮಠದ ಒಬ್ಬ ಸ್ವಾಮಿಯಾದವನು ತನ್ನ ಪೂರ್ವಾಶ್ರಯವನ್ನು ಕಳ್ಕೊಂಡು ಅಲ್ಲಿ ಆ ಮಠಕ್ಕೆ ಆತ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಬೇಕು ಅಂಥೇಳಿ ಅವ ಸ್ವಾಮಿ ಮಾಡಿರ್ತಾರೆ. ಅವನು ಆ ಮಠಕ್ಕೆ ಅಧ್ಯಕ್ಷ ಮಾಡಿರ್ತಾರೆ. ಈ ಸಮಾಜದಲ್ಲಿ ಎಲ್ಲರೂ ಧಾರ್ಮಿಕ ಕೆಲಸವನ್ನು ಎಲ್ಲರೂ ನಿಂತು ಮಾಡೋಕ್ಕಾಗಲ್ಲ, ನೀನೊಬ್ಬರು ಒಂದು ಮುಖಂಡತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ಕಾರ್ಯ ಜರುಗಲಿ ಅಂಥೇಳಿ ಒಂದು ಸಮಾಜ ಅವ್ರನ್ನ ಆ ಮಠಕ್ಕೆ ಮಾಡಿರ್ತಾರೆ. ಆದರೆ ಆತ ಏನು ಮಾಡ್ತಾನಂದ್ರೆ ತನ್ನ ಪೂರ್ವಾಶ್ರಯವಾದ ಕಳೆದಿಲ್ಲ ಅವ ಮತ್ತೆ ಹೊಳ್ಳಿ ಅವ ಏನು ಮಾಡ್ತಾನಂದ್ರೆ ಭಕ್ತರಿಗೆ ಗೊತ್ತಿಲ್ದಂಗೆ ಬಂದದ್ರಾಗ ತನ್ನ ಮನೆಗೆ, ತನ್ನ ತಂದೆ ತಾಯಿಗೆ, ತನ್ನ ಬಂಧು ಬಳಗಕ್ಕೆ ಆತ ಸಹಾಯ ಮಾಡ್ತಾನೆ, ಕೊಡ್ತಿರ್ತಾನೆ. ಹಾಗೆ ಇನ್ನೂ ಈ ಸಮಾಜ ಮುಖಂಡರು ಅನಿಸ್ಕೊಂಡವರು, ಪಂಚರು ಅನಿಸ್ಕೊಂಡ್ರು, ಅವರು ಸಹಿತ ಏನು ಮಾಡ್ತಾರಲ್ಲ ಬಂದದ್ರಾಗನ ಎಲ್ಲರೂ ಕೂಡಿ ಸ್ವಲ್ಪ ಖರ್ಚು ಮಾಡಿದಂಗೆ ಮಾಡಿ ಇನ್ನೊಂದು ಸ್ವಲ್ಪ ಹಂಚ್ಕೊತಾರೋ, ನಮ್ಮ ಮನೆ ಒಂದು ಸ್ವಲ್ಪ ಇರಲಿ, ಅಡ್ಡಾಡಿ ಮಾಡೇವೆ ನಾವು ಅಂತ ಹೇಳಿ. ಅದಕ್ಕೆ ಈ ರೀತಿ ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ. ಮತ್ತು ಇನ್ನು ಗುಡಿ ಗುಂಡಾರದ ವ್ಯವಸ್ಥೆ ಅಂತೂ ಹೇಳೋದೇ ಬೇಡದು. ಯಾಕಂತ ಕೇಳಿದರೆ ಭಕ್ತರು ಅಷ್ಟು ಮೂರ್ಖರೇ ಇದ್ದಾರೆ ಇವಾಗ. ಏನು ಮಾಡ್ತಾರೆ ಅಂದರೆ ಏನೋ ಒಂದು ಹರಕೆ ಹೊತ್ಕೊಂಡಿರ್ತಾರೆ, ಏನೋ ಒಂದು ಬೇಡ್ಕೊಂಡಿರ್ತಾರೆ, ತೊಗೊಂಡು ಹೋಗಿ ಅಲ್ಲಿ ಕೊಡ್ತಾ ಇರ್ತಾರೆ. ಅವರು ದಾನ ಧರ್ಮ ಅಂತೇಳಿ ಮಾಡ್ತಾ ಇರ್ತಾರೆ. ಯಾರು ದುಡ್ಡು ಹಾಕ್ತಾರೆ, ಯಾರು ಬಂಗಾರ ಕೊಡ್ತಾರೆ, ಯಾರು ಬೆಳ್ಳಿ ಕೊಡ್ತಾರೆ, ಯಾರು ಕಿರೀಟ ಮಾಡಿಸ್ತಾರೆ, ಯಾರು ಮೀಸಿ ಮಾಡಿಸ್ತಾರೆ, ಯಾರು ಗಂಟೆ ಕಟ್ತಾರೆ, ಏನೇನೋ ಒಟ್ಟು ತಮಗೇನು ತಿಳಿದಿತ್ತು ಅದನ್ನು ಅಲ್ಲಿ ಮಾಡೇ ಮಾಡ್ತಿರ್ತಾರೆ. ಆದರೆ ಅಲ್ಲಿದ್ದಂಥ ಪುರೋಹಿತರು, ಅಲ್ಲಿದ್ದಂಥ ಕಮಿಟಿ ಜನರು ಅವ್ರೇನು ಮಾಡ್ತಾರೆ ಅಂದರೆ ಇವರು ಮುಂದಿಂದ ಕೊಟ್ಕೊಂತ ಹೋಗಾರ, ಅವು ಹಿಂದಿದ್ದು ಅವ್ರು ಹಿಂದಕ್ಕೆ ಸರಿಸ್ಕೊಂತ ತಮ್ಮ ಮನೆಗಳಿಗೆ, ತಮ್ಮ ಕ್ಷೇತ್ರಗಳಿಗೆ, ತಮ್ಮ ಮಠಗಳಿಗೆ, ತಮ್ಮ ಒಂದು ಮನೆಗಳಿಗೆ ತುಂಬ್ತಾ ಇರ್ತಾರೆ. ಯಾಕಂದರೆ ಅವ್ರನ್ನ ಯಾರೂ ಹೋಗಿ ಲೆಕ್ಕ ಕೇಳೋಂಗಿಲ್ಲ. ನಾವು ಹೋದರ್ಸ್ ಒಂದು ಪತ್ರಿ ಸರ ಮಾಡಿಕೊಟ್ಟಿದ್ದೆ, ಅದು ಎಲ್ಲಿ ತೋರಿಸ್ರಿ ಅಂತ ಹೇಳಿ ಯಾರೂ ಕೇಳೋದಿಲ್ಲ. ಕೊಟ್ಟ ಮೇಲೆ ಮುಗಿದೋಗ್ಬಿಡ್ತು. ಅವ ಇನ್ನೊಬ್ಬ ಪತ್ರಿ ಸರ ಮಾಡಿಕೊಟ್ಟಾಗ ಮತ್ತು ಆ ಪತ್ರಿ ಸರ ಎಲ್ಲೂ ಹೋಗಿಬಿಟ್ಟಿರ್ತದೆ. ಅದು ಎಲ್ಲಿಗಿರ್ತದೆ ಅವ್ರ ಮನೆ ಸೇರಿರ್ತದೆ. ಹಾಗಾಗಿ ಈ ದಿನಮಾನದಲ್ಲಿ ಅಂತೂ ಈ ಗುಡಿಗುಂಡಾರ ಒಂದು ವ್ಯವಸ್ಥೆ ಒಂದು ವ್ಯಾಪಾರೀಕರಣವಾಗಿಬಿಟ್ಟದೆ. ಅಲ್ಲಿ ಭಕ್ತಿಯ ಒಂದು ಭಾವನೆ ಹೋಗಿ ಒಂದು ವ್ಯಾಪಾರ. ಹೇಗೆ ವ್ಯಾಪಾರ ಆಗಿದೆ ಅಂದರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಬ್ಬ ಪೂಜಾರಿ, ಪುರೋಹಿತನ ಮನೆ, ಒಬ್ಬ ಮಠದ ಸ್ವಾಮಿ ಮನೆ ಏನಾದರೂ ಇಡೀ ಅಧಿಕಾರಿಗಳು ಏನಾದರೂ ಸರ್ಚ್ ಮಾಡಿದರೆ ಅಂದರೆ ಆ ಮನೆಗೆ ಶೋಧನೆ ಮಾಡಿದರೆ ಲಕ್ಷಾಂತರ ರೂಪಾಯಿ ದುಡ್ಡು, ಕೆ ಜಿ ಗಂಟಲೆ ಬಂಗಾರ ಸಿಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನಮಾನದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಗುರು ಬಸವಣ್ಣನವರು ಈ ಸಂದೇಶವನ್ನು ಎದಕ್ಕೆ ಕೊಡ್ತಿದ್ದಾರಂದರೆ ಯಾವ ಉದ್ದೇಶದಿಂದ ಅದನ್ನು ಸಂಗ್ರಹ ಮಾಡಿದೆ ಅದೇ ಉದ್ದೇಶಕ್ಕೆ ಅದನ್ನು ಬಳಸಬೇಕು, ಅಲ್ಲಿ ವಂಚನೆ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ತಿಳಿಪಡಿಸ್ತಾರೆ. ಅದಕ್ಕೆ ಹಾಗೆ ಏನು ಹೇಳ್ತಾರೆ ಅವರು, ಗುರು ಚರಣಕ್ಕೆ ವಂದಿಸಿ ತಂದೆ ತಾಯಿ ಬಂಧು ಬಳಗ ಹೆಂಡಿರು ಮಕ್ಕಳು ಒಡ ಹುಟ್ಟಿದವರೆಂದು ಸಮಸ್ತ ಪದಾರ್ಥವ ಭಾಗವ ಮಾಡುವನೊಬ್ಬ ಭಕ್ತದ್ರೋಹಿ ಲಿಂಗದೇವ. ಅವೊಬ್ಬ ದ್ರೋಹಿ ಆಗ್ತಾನವ, ಸಮಾಜ ದ್ರೋಹಿ ಆಗ್ತಾನವ, ಆ ದೇವರಿಗೂ ದ್ರೋಹ ಬಗ್ದಂಗೆ ಆಗ್ತತಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವರು. ಯಾಕಂದರೆ ಒಂದು ಸಮಾಜದ ಕೆಲಸದಲ್ಲಿ ತೊಡಗಿಕೊಂಡಾಗ ಅದು ಒಂದು ಪೈ ಟು ಪೈ, ಒಂದು ರೂಪಾಯಿನೂ ಸಹಿತಕ್ಕೆ ಅಲ್ಲಿ ಸದ್ದಿಯಾಗಿ ಅದನ್ನು ಸದ್ವಿನಿಯೋಗ ಮಾಡಬೇಕು. ಇಲ್ಲದೆ ಹೋದಾಗ ಆತ ದ್ರೋಹಿ ಆಗ್ತಾನೆ. ಈಗಿನ ಒಂದು ಸಂದರ್ಭದಲ್ಲಿ ಆತನಿಗೆ ಒಂದು ಮನಸ್ಸು ಸಂತೋಷ ಆಗ್ಬೋದು, ನಾನು ಹಿಂಗೆ ಸಂಗ್ರಹ ಮಾಡಿದ್ದೆ, ಈ ರೀತಿ ನಂದು ಜೀವನ ನಡೆಸ್ತಾ ಇದ್ದೇನೆ, ನಾನು ಮದುವೆ ಆಗಿದ್ದೇನೆ ಅಂತ ಹೇಳಿ ಆತ ಅನ್ಕೋಬೋದು. ಆದರೆ ಆತನಿಗೆ ಮುಂದೆ ಸಮಾಜದ ದುಡ್ಡು ತಿಂದದ್ದಕ್ಕೋಸ್ಕರ ಆತನಿಗೆ ಒಂದು ಬರಬಾರ್ದು ಒಂದು ಕಾಯಿಲೆ ಬರ್ತದೆ, ಇಲ್ಲಾಂದರೆ ಬರಬಾರ್ದು ಒಂದು ಏನೋ ಒಂದು ಅನಾಹುತ ಅವನಿಗೆ ಜರುಗ್ತದೆ. ಅದಕ್ಕೋಸ್ಕರ ಇಲ್ಲಿ ಗುರು ಬಸವಣ್ಣನವರು ಒಬ್ಬ ಧಾರ್ಮಿಕ ಮುಖಂಡ ಇರ್ಬೋದು,
ಒಬ್ಬ ಕಮಿಟಿ ಮೆಂಬರ್ ಇರ್ಬೋದು ಅಥವಾ ಒಬ್ಬ ಮಠದ ಸ್ವಾಮಿ ಇರ್ಬೋದು, ಇವರೆಲ್ಲರಿಗೂ ಒಂದು ಸಂದೇಶವನ್ನು ಈ ವಚನದಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಸಹಿತ ಯಾರು ನಾವು ಕೊಟ್ಟಂಥ ಕಾಣಿಕೆಯನ್ನು ಸದ್ವಿನಿಯೋಗ ಮಾಡ್ತಾರ ಅಂಥವರಿಗೆ ನಾವು ಕಾಣಿಕೆಯನ್ನು ಕೊಡಬೇಕು. ಅಂಥಲ್ಲಿ ನಾವು ದಾಸೋಹವನ್ನು ಮಾಡಬೇಕು. ಕಂಡಲ್ಲಿ ಕೊಟ್ಟು ಅದನ್ನು ಹಾಳು ಮಾಡದೆ, ಅಂದರೆ ಏನು ಸಮುದ್ರಕ್ಕೆ ನೀರು ಹಾಕ್ದಂಗೆ ಅಂತಾರಲ್ಲ, ಹಂಗೆ ಹಾಕಿ ಬಂದರೆ ಅದೇನು ಉಪಯೋಗ ಆಗೋದಿಲ್ಲ. ನಾವು ಮಾಡಿದಂಥ ದಾನ ಧರ್ಮವೂ ಅದು ಪ್ರಯೋಜನಕ್ಕೆ ಮುಟ್ಟೋದಲ್ಲ, ಪ್ರತಿಫಲ ಅದಕ್ಕೆ ಸಿಗೋದಿಲ್ಲ. ಯಾಕಂದರೆ ಅದು ಸದ್ವಿನಿಯೋಗ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಒಳ್ಳೆಯ ಧಾರ್ಮಿಕ ಕ್ಷೇತ್ರಗಳನ್ನು ನೋಡಿ ಯಾರು ಅದನ್ನು ಸದ್ವಿನಿಯೋಗ ಮಾಡ್ತಾರ, ಸಮಾಜಕ್ಕೆ ಅದನ್ನು ಸವೆಸ್ತಾರ, ಅವರನ್ನು ನೋಡಿ ನಾವು ಸಹಿತ ಅಲ್ಲಿ ಒಂದು ದಾಸೋಹ ಮಾಡಬೇಕು, ಒಂದು ಕಾಣಿಕೆ ಕೊಡಬೇಕು, ಏನಾದರೂ ಮಾಡಬೇಕು ಅನ್ನುವ ಒಂದು ಮನೋಭಾವನೆಯು ನಮಗೆ ಬರಬೇಕಾಗಿತ್ತು. ಅಂದರೆ ನಾವು ಅಲ್ಲಿ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಬರ್ತಾಯಿದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣು.